ಹಾಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಬಂದು ಬಿಗ್ ಬಾಸ್‌ನ ಇವತ್ತಿನ ಒಂದು ಫುಲ್ ಎಪಿಸೋಡ್ ಬಗ್ಗೆ ರಿವ್ಯೂವನ್ನ ಮಾಡ್ಕೋತಾ ಹೋಗೋಣ. ಸೊ ಮೊದಲಿಗೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮೆಣಸಿನಕಾಯಿ ತಿನ್ಸೋಂಥ ಟಾಸ್ಕ್ ಮುಖಾಂತರನೇ ಇಡೀ ದಿನವನ್ನ ಮುಗಿಸಿದ್ರು ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಇನ್ಯಾವುದೇ ರೀತಿಯಾದಂತಹ ಟಾಸ್ಕ್‌ಗಳು ನಡೀಲಿಲ್ಲ. ಕೇವಲ ಮೆಣಸಿನಕಾಯಿ ತಿನ್ಸೋಂತಹ ಒಂದು ಟಾಸ್ಕು. ಆದ್ರೆ ಆ ಟಾಸ್ಕು ತುಂಬಾ ಜನಕ್ಕೆ ಇವತ್ತು ಹುರಿಯನ್ನ ಹಚ್ಚಿತು. ಎಲ್ರೂ ಕೆಳಗೆ ಸಿಕ್ಕಾಪಟ್ಟೆ ಹುರಿ ಹತ್ತಿದ್ದನ್ನ ನಾವು ಕಣ್ಣಾರೆ ಕಂಡ್ವಿ. ಅದರಲ್ಲೂ ತುಂಬಾ ಫ್ರೆಂಡ್‌ಶಿಪ್‌ಗಳು ಬ್ರೇಕ್ ಆಗಿ ಹೋಯಿತು. ಯಾರ್ಯಾರು ಕುತಂತ್ರದಿಂದ ಫ್ರೆಂಡ್‌ಶಿಪ್‌ಗಳನ್ನ ಮಾಡ್ಕೊಂಡಿದ್ರೋ, ಯಾರ್ಯಾರು ಕುತಂತ್ರ ನಡೆಸ್ತಿದ್ದಂತಹ ಗುಂಪಿತ್ತೋ ಎಲ್ಲನೂ ಕೂಡ ಛಿದ್ರ ಛಿದ್ರ ಆಗೋಯ್ತು. ಅದ್ರ ಜೊತೆಗೆ ಧ್ರುವಂತ್ ಅವ್ರಿಗೆ ಮನೆ ಮಂದಿ ಎಲ್ರೂ ಸೇರ್ಕೊಂಡು ದೊಡ್ಡ ಮಟ್ಟದ ಕ್ಲಾಸನ್ನು ಕೂಡ ತಗೊಂಡ್ರು. ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಾತ್ರ ಅವನಿಗೆ ಆದಂತಹ ಅವಮಾನ ಮನೇಲಿ ಯಾರಿಗೂ ಕೂಡ ಆಗಿಲ್ಲ. ಅದು ಆಗ್ಬೇಕಾದಿದ್ದೆ ಅಂತ ಹೇಳಿ ನನಗೆ ಅನಿಸ್ತು. ಸೊ ಮೊದಲಿಗೆ ಗೊತ್ತಿರ್ಬೋದು, ಮನೆಯಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿಗಳನ್ನ ತಿಂದಿದ್ದಂಥದ್ದು ಅಶ್ವಿನಿ ಗೌಡ ಹಾಗೆ ಧ್ರುವಂತ್ ಅವರು. ಸೊ ಇವರಿಬ್ಬರನ್ನ ಮನೆ ಮಂದಿ ಸಂಪೂರ್ಣವಾಗಿ ಕರೆಕ್ಟ್ ಆದಂತಹ ಒಂದು ವಿಶ್ಲೇಷಣೆಯನ್ನ ಕೊಟ್ಟು, ಅವರು ಯಾಕೆ ಈ ಮನೆಯ ವಿಷಕಾರಿ ಅನ್ನೋದನ್ನ ಕೊಟ್ಟು ಅವರಿಗೆ ಮೆಣಸಿನಕಾಯಿಯನ್ನ ತಿನ್ಸಿದ್ರು. ತುಂಬಾ ಚೆನ್ನಾಗಿತ್ತು. ಅದ್ರಲ್ಲೂ ಕೂಡ ಕಾಕ್ರೋಚ್ ಮತ್ತೆ ಅಶ್ವಿನಿ ಇಬ್ರು ಕೂಡ ಆಡ್ಕೊಂಡಿದ್ದಂತಹ ಜಗಳ ತುಂಬಾ ಚೆನ್ನಾಗಿ ಬಂತು. ಕಾಕ್ರೋಚ್ ಗಿಲ್ಲಿ ಪರ ನಿಂತ್ರು ಅನ್ನೋದು ಆಶ್ಚರ್ಯನೂ ಕೂಡ ಆಯ್ತು. ಸೊ ಕಾಕ್ರೋಚ್ ಹಾಗೆ ಅಶ್ವಿನಿಯ ಈ ಒಂದು ಸಂಬಂಧ ಇಲ್ಲಿಗೆ ಮುರಿದೋಯ್ತೇನೋ ಅಂತ ಹೇಳಿ ನನಗೆ ಅನ್ನಿಸ್ತು ವೈಯಕ್ತಿಕವಾಗಿ. ಅದು ಮುರಿದೋದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಕಾಕ್ರೋಚ್‌ನ ನಿಜವಾದ ಆಟವನ್ನು ಕೂಡ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ನೋಡ್ಬೋದು ಅಂತ ಹೇಳಿ ನನ್ನ ವೈಯಕ್ತಿಕ ಒಂದು ಆಸೆ. ಸೊ ಇದಾದ ನಂತರ ಬರುವಂತದ್ದು ಅಶ್ವಿನಿ ಮತ್ತೆ ಜಾಹ್ನವಿ ಅವರು. ಸೊ ಅಶ್ವಿನಿ ಮತ್ತೆ ಜಾಹ್ನವಿ ಅವರು 3 ವಾರಗಳ ನಂತರ ಬೇರೆ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಒಂದು ಎಪಿಸೋಡ್ ಅಲ್ಲಿ ರಿವೀಲ್ ಅನ್ನ ಮಾಡಲಾಯಿತು. ಅದು ಕೂಡ ಕಾರಣ ಏನು ಅಂತ ಹೇಳಿದ್ರೆ, ಇವರಿಬ್ರು ಬೇಕು ಅಂತ ಸುಳ್ಳು ಹೇಳ್ಕೊಂಡು ದೂರ ಆದವರೇ ಹೊರತು ಇಬ್ರು ನಾವು ದೂರ ಆಗ್ಲೇಬೇಕು ಅಂತ ಹೇಳಿ ದೂರ ಆದವರಲ್ಲ ಅನ್ನೋದು ಸ್ಪಷ್ಟವಾಗಿ ಬೆಳಕಿಗೆ ಬಂತು. ಆದ್ರೆ ಅದೆಲ್ಲೋ ಒಂದು ಕಡೆ ಬೇರೆ ರೂಟಿಗೆ ಹೋಗ್ಬಿಟ್ಟು ಸೀರಿಯಸ್ ಆಗಿ ದೂರ ಆಗೋಗ್ತಾರೆ. ಸೊ ಇಬ್ಬರ ಬಣ್ಣವನ್ನ ಇಬ್ರೇ ಬಯಲು ಮಾಡ್ಕೋತಾರೆ ಕರ್ನಾಟಕದ ಜನಗಳ ನಡುವೆ. ಸೊ ಜಾಹ್ನವಿ ಅವರು ಹೇಳ್ತಾರಂತೆ ಅಶ್ವಿನಿ ಅವರಿಗೆ, ಅದು ಕೂಡ ವಿತೌಟ್ ಮೈಕ್ ಇವರು ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಅಲ್ಲಿ ಮಾತನಾಡಿರುವಂತದ್ದು. ಅದು ಕೂಡ ರೂಲ್ಸ್ ಬ್ರೇಕ್ ಆಗಿದೆ. ಅದನ್ನು ಕೂಡ ಎಲ್ಲೂ ಪ್ಲೇ ಅನ್ನ ಮಾಡಿಲ್ಲ. ಬಟ್ ಅದು ಬಿಗ್ ಬಾಸ್ಗೆ ಯಾಮಾರಿಸಿ ಮಾಡಿರುವಂತಹ ಒಂದು ಕೀತ್ಮಿ ಅಂತಾನೆ ನಾವು ಹೇಳ್ಬೋದು. ಬಟ್ ಅದು ಈಗ ಅವರ ಬಾಯಿಂದಾನೇ ಹೊರಗೆ ಬಂದಿದೆ. ಸೊ ಅದಕ್ಕೆ ಇದನ್ನ ಬಿಗ್ ಬಾಸ್‌ನ ರಿಯಾಲಿಟಿ ಶೋ ಅನ್ನೋದು. ಇಲ್ಲಿ ಯಾರೇ ಏನೇ ನಾವು ತಲೆಯಲ್ಲಿ ಇಟ್ಕೊಂಡು ಆ ಮನೆ ಒಳಗೆ ಹೋಗಿ ಗೆದ್ದು ದಬಾಕಿ ಬರ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲದೆ ಇರೋದು. ಯಾಕಂತ ಹೇಳಿದ್ರೆ ಅಲ್ಲಿ ನಾವ್ ಏನೇ ಪ್ಲಾನ್ಗಳು ಮಾಡಕ್ಕಾಗಲ್ಲ. ಮಾಡಿದ್ರೂ ಕೂಡ ಅದನ್ನ ಬಿಗ್ ಬಾಸ್ ಅವರು ಉಲ್ಟಾ ಮಾಡಿ ಅದಕ್ಕೆ ಬೇರೆಯದೇ ಆದಂತಹ ರೂಪವನ್ನ ಕೊಟ್ಟುಬಿಡ್ತಾರೆ ಅನ್ನೋದಕ್ಕೆ ಇವರಿಬ್ರೇ ಸಾಕ್ಷಿ ಅನ್ಬೋದು. 3 ವಾರ ಯಾವ ರೀತಿ ಇಡೀ ಮನೆಯನ್ನ ಹೆದರ್ಸ್ಕೊಂಡಿದ್ರೋ, ಇವತ್ತು ಅವರಿಬ್ಬರ ನಡುವೆನೇ ದೊಡ್ಡ ಮಟ್ಟದ ಜಗಳ ಶುರುವಾಗಿ ಇಬ್ಬರ ಮುಖವಾಡವನ್ನ ಅವರವರೇ ಬಯಲನ್ನ ಮಾಡ್ಕೊಂಡ್ರು. ಸೊ ಎಲ್ರ ಮುಂದೆ ಒಂಥರ ಜೋಕರ್‌ಗಳಂತೆ ಕಂಡ್ರು ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಇದೆಲ್ಲ ಮುಗಿದ್ರೂ ಮುಂದಿನ ದಿನದಲ್ಲಿ ಜಾಹ್ನವಿ ಮತ್ತೆ ಅಶ್ವಿನಿ ನಡುವೆ ದೊಡ್ಡ ಮಟ್ಟದ ಜಗಳಗಳಾಗತ್ತೆ. ಇವರಿಬ್ರು ಕೂಡ ಏಕವಚನದಲ್ಲಿ ಮಾತಾಡ್ಕೊಳ್ಳುವಂತಹ ಕಾಲ ತುಂಬಾ ದೂರ ಇಲ್ಲ, ತುಂಬಾ ಹತ್ರನೇ ಇದೆ. ಸೊ ಇದು ಕರ್ಮ ಅನ್ನೋವಂಥದ್ದು. ಸೊ ಇನ್ಸ್ಟಾ ಕರ್ಮ ಅಂತ ಏನ್ ಹೇಳ್ತಾರಲ್ಲ, ಅದು ಇದೆ ಅಂತ ಅನ್ಬೋದು. ಸೊ ಆ ಒಂದು ರಕ್ಷಿತನ ಯಾವ ರೀತಿ ಇವರಿಬ್ರು ಸೇರ್ಕೊಂಡು ಆಟಗಳನ್ನ ಆಡ್ಸಿದ್ರು, ಜನಗಳ ಮುಂದೆ ಅವಮಾನಗಳನ್ನ ಮಾಡಿದ್ರು. ಈಗ ಅದನ್ನ ಸ್ವತಃ ಅವ್ರವರೇ ಮಾಡ್ಕೊಂಡು ಅನುಭವಿಸುವಂತಹ ಒಂದು ಸಿಚುವೇಶನ್‌ಗೆ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಕರ್ಮ ಯಾರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಆಗಿತ್ತು. ಸೊ ಮನೆಯವರೆಲ್ಲರೂ ಕೂಡ ಸಿಳ್ಳೆ ಚಪ್ಪಾಳೆಗಳನ್ನ ಹೊಡ್ಕೊಂಡು ಇಬ್ರು ಯಾವ ರೀತಿ ಈ ಜನಗಳ ಮುಂದೆ ಎಲ್ಲದನ್ನೂ ಕೂಡ ಬಿಚ್ಕೋತಿದ್ದಾರೆ ನೋಡಿ ಅಂತ ಹೇಳಿ ಹೇಳಲಿಕ್ಕೆ ಶುರುವನ್ನ ಮಾಡಿದ್ರು. ಸೊ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಗಿಲ್ಲಿ ಹೊರಗಡೆ ಇದೊಂದು ಟಾಸ್ಕ್ ಮುಗಿದ ನಂತರನೂ ಕೂಡ ಇವರಿಬ್ರು ಮಧ್ಯೆ ಜಗಳ ಹಚ್ಚಲಿಕ್ಕೆ ಶುರು ಮಾಡ್ತಾನೆ. ಇಬ್ರು ಕೂಡ ಜಗಳ ಆಡ್ಲಿಕ್ಕೆ ಶುರು ಆಗ್ತಾರೆ. ನೀನು ನರಿ ಅನ್ಕೊಳ್ಳುವಂಥದ್ದು, ನಾನು ಬೆಕ್ಕು ಅನ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ನಡೆಯುತ್ತೆ. ಈ ಗ್ಯಾಪ್ ಅಲ್ಲಿ ಧ್ರುವಂತ್ ಅವರ ಒಂದು ಕೆಟ್ಟ ಒಂದು ಸ್ಟೇಟ್ಮೆಂಟ್‌ಗಳೇನಿದೆ ಹೆಣ್ಣು ಮಕ್ಕಳ ಬಗ್ಗೆ, ಇವರು ಮನೆಯಲ್ಲಿ ಇವರಿಗೆ ಇವರೇ ರಿತಿಕ್ ರೋಷನ್, ನಾನೊಬ್ಬ ದೊಡ್ಡ ಸೆಲೆಬ್ರಿಟಿ, ನಾನೊಬ್ಬ ದೊಡ್ಡ ಹೀರೋ ಅಂತ ಹೇಳಿ ಬಿಲ್ಡಪ್‌ಗಳನ್ನ ಕೊಟ್ಕೋತಿದ್ದಾರೆ. ನನಗೆ ಹೆಣ್ಮಕ್ಳ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ. ಬಟ್ ಅವರೇ ಹಿಂದಿಂದೆ ಬಂದು ಮಾತಾಡ್ಸಿದಾಗ ಅದು ನನಗೆಲ್ಲೋ ಒಂದ್ ಕಡೆ ಮುಜುಗರ ಆಗುತ್ತೆ. ನನಗೆ ಮಾತಾಡ್ಸಕ್ಕೆ ಇಷ್ಟ ಇಲ್ಲ. ಯಾಕೆ ಪದೇ ಪದೇ ಬಂದು ನನ್ನನ್ನೇ ಮಾತಾಡ್ಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಧ್ರುವಂತ್ ಮಾತಾಡಿದಾಗ ಮನೆಯವರ ಬಗ್ಗೆ ಎಲ್ಲಾ ಹೆಣ್ಣು ಮಕ್ಕಳು ಒಂದುಗೂಡಿ ಧ್ರುವಂತ್‌ಗೆ ಗ್ರಾಚಾರವನ್ನ ಬಿಡಿಸ್ತಾರೆ. ಅಷ್ಟೇ ಅಲ್ಲ, ರಾಶಿಕನ ಕ್ಯಾರೆಕ್ಟರ್ ಬಗ್ಗೆ ಆ ವ್ಯಕ್ತಿ ಮಾತನಾಡಿರುವಂತದ್ದು ತೀರಾ ಕೆಟ್ಟ ವಿಚಾರ ಅಂತ ಹೇಳಿ ನನಗೆ ಅನಿಸ್ತು. ಯಾಕಂತ ಹೇಳಿದ್ರೆ ರಾಶಿಕಾ ಮೊಟ್ಟ ಮೊದಲನೇದಾಗಿ ಅಭಿ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋದ್ರು, ಅಥವಾ ಅಭಿ ಅವ್ರ ಜೊತೆಗೆ ಹೋದ್ರು. ಇದಾದ ನಂತರ ಅವರು ಬಂದಿದ್ದು ನನ್ನ ಜೊತೆಗೆ ಅಂದ್ರೆ ಧ್ರುವಂತ್ ಅವ್ರ ಜೊತೆಗೆ ಬಂದ್ರು. ನಾನು ಹತ್ರ ಸೇರಿಸ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ದೊಡ್ಡ ಹೀರೋ, ನಾನು ಹೀರೋ ಮೆಟೀರಿಯಲ್ ಅಂತ ಹೇಳಿ ನನಗೆ ಹತ್ರ ಸೇರಿಸ್ಕೊಳ್ಳಿಲ್ಲ. ಇದಾದ ನಂತರ ಅವ್ರು ಹೋಗಿದ್ದು ಸೂರಜ್. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂತಹ ಸೂರಜ್‌ನ ಬುಟ್ಟಿಗೆ ಹಾಕೊಂಡು ಈಗ ಅವ್ರ ಜೊತೆಗೆ ಚೆನ್ನಾಗಿದ್ದು ಅವ್ರು ಹೇಳ್ದಂಗೆ ಕೇಳುವಂತ ಮಾಡ್ಕೊಂಡಿದ್ದಾರೆ. ಬಟ್ ಅದು ನನ್ನ ಹತ್ರ ಸಾಧ್ಯ ಆಗ್ಲಿಲ್ಲ. ನಾನು ಹಿಂದಿಂದೆ ಎಷ್ಟೇ ಬಂದ್ರು ನಾನು ಅವ್ರನ್ನ ಹತ್ರ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿ ಬಿಲ್ಡಪ್ ಅನ್ನ ತಗೊಂಡ್ರು. ಇದನ್ನ ಕಾವ್ಯ ಅವರು ಹೋಗಿ ರಾಶಿಕನ್ಗೆ ಹೇಳ್ತಾರೆ.
ಸೊ ಕಾವ್ಯ ಅವ್ರು ಇಲ್ಲಿ ಫಿಟ್ಟಿಂಗ್ ಇಟ್ರಾ? ನೋ. ಯಾಕಂದ್ರೆ ಅವ್ರ ಹತ್ರನೇ ಹೀಗೆ ಮಾತಾಡಿದ ಮೇಲೆ ಅವರು ಕಾವ್ಯನ ಕ್ಯಾರೆಕ್ಟರ್ನ ತಂದು ಪದೇ ಪದೇ ಗಿಲ್ಲಿಯ ಹೆಸರನ್ನ ಹೇಳಿ ಹಾಳು ಮಾಡ್ಬೇಕಾದ್ರೆ ಇವರು ನನ್ನಂತಾನೆ ರಾಶಿಕನ್ಗೂ ಕೂಡ ಹೇಳಿದ್ರು. ಹೀಗೆ ಎಲ್ಲ ಹುಡುಗಿಯರ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಕಾವ್ಯನ್ಗೆ ಅನ್ಸಿ ಆ ಸ್ಟೇಟ್ಮೆಂಟ್ ಅಂತ ಹೋಗಿ ರಾಶಿಕಂಗೆ ಹೇಳ್ತಾರೆ. ಬಟ್ ರಾಶಿಕ ಅದನ್ನ ಎಲ್ಲೂ ಕೂಡ ದೊಡ್ಡದ್ ಮಾಡೋದಿಲ್ಲ. ಸೈಲೆಂಟ್ ಆಗಿ ಪಕ್ಕಕ್ಕೆ ಕರೆದು ಮಾತಾಡ್ಬೇಕಾರೆ ಅದು ನನ್ನ ಸ್ಟೇಟ್ಮೆಂಟು, ನನಗೆ ವೈಯಕ್ತಿಕವಾಗಿ ಅನ್ಸಿದ್ದು, ನಾನು ಅದನ್ನ ಹೇಳ್ತೀನಿ ಅಂತ ಹೇಳಿ ನಾಟಕ ಆಡ್ಕೊಂಡು ಹೇಳ್ತಾನೆ. ಅದೆಲ್ಲೋ ಎಲ್ರಿಗೂ ಕೂಡ ಬೇಜಾರಾಗತ್ತೆ. ಎಲ್ರೂ ಕೂಡ ಗುಂಪು ಕಟ್ಕೊಂಡು ಬಂದು ಕೂರ್ತಾರೆ ಆ ಗ್ಯಾಪ್ ಅಲ್ಲಿ. ಅಲ್ಲಿ ಸೂರಜ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ನನಗೆ ವೈಯಕ್ತಿಕವಾಗಿ ಮನೆಯಲ್ಲಿ ತುಂಬಾ ಇಷ್ಟ ಆಗ್ತಿರೋದಂಥದ್ದು, ಸೈಲೆಂಟ್ ಆಗಿದ್ರು ಕೂಡ ಸ್ಪಷ್ಟವಾಗಿ ಅಪ್ಪಂಗೆ ಹುಟ್ಟಿರೋ ಮಾತಾಡ್ತಿರುವಂಥದ್ದು ರಘು ಮತ್ತೆ ಸೂರಜ್ ಇಬ್ರೆ ಅಂತ ಹೇಳಿ ನನಗೆ ಅನ್ಸುತ್ತೆ. ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಇಲ್ಲಿ 1000 ಮಾತಾಡೋದಕ್ಕಿಂತ ಒಂದು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಸುತ್ಕೊಂಡು ಹೊಡೆಯೋ ರೀತಿ ಇರಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಮಾತಾಡ್ತಿರೋದು ರಘು ಮತ್ತೆ ಸೂರಜ್ ಇಬ್ರೆ. ಸೂರಜ್ ಇಲ್ಲಿ ಏನಕ್ಕೆ ಮಾತಾಡ್ತಾನೆ ಅಂದ್ರೆ, ಮೂರನೇ ವ್ಯಕ್ತಿ ಬಂದ ಮೇಲೆ ಮೂರನೇ ಚಾನ್ಸ್ ಅಂತ ಹೇಳಿದ್ರೆ ಅದು ಸೂರಜ್ ಮೂರನೇ ಚಾಯ್ಸು. ಅವನು ಈಗ ಅವಳನ್ನ ನೋಡ್ಕೋತಿದ್ದಾನೆ ಅಥವಾ ಇಬ್ರು ಕೂಡ ಸೆಟ್ ಆಗಿದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ. ಅದು ಸೂರಜ್ನಿಗೆ ಇಷ್ಟ ಆಗೋದಿಲ್ಲ. ಹುಡುಗಿರ ಹತ್ರ ಮಾತಾಡ್ಬೇಕಾದ್ರೆ ನೆಟ್ಟಿಗೆ ಮಾತಾಡು ಅನ್ನೋ ಒಂದು ಮಾತನ್ನ ಹೇಳಿದಾಗ, ನೀನು ನನಗೆ ಏಕವಚನದಲ್ಲಿ ಮಾತಾಡಬೇಡ, ಇವನು ನೀನು ಅಂತ ಹೇಳಿ ಏಕವಚನದಲ್ಲಿ ಅವನಿಗೆ ಮಾತಾಡ್ಸ್ಬೋದಂತೆ. ಸೂರಜ್ ಇವನಿಗೆ ನೀನು ಅಂತ ಹೇಳಿ ಇವನಿಗೆ ಹೇಳ್ಬಾರ್ದಂತೆ. ಇವನು ಯಾವ ಊರು ದೊಣ್ಣೆ ನಾಯಕ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಇವರಿಗೆಲ್ಲ ಏಕವಚನ ಇವ್ರ ಬಾಯಿಂದ ಬಂದ್ರೆ ಸರಿ, ಬೇರೆಯವ್ರ ಬಾಯಿಂದ ಬಂದ್ರೆ ತಪ್ಪು. ಯಾಕಂದ್ರೆ ಇವ್ರು ತಿಂತಿರೋದು ಅನ್ನ, ಅವ್ರು ತಿಂತಿರೋದೇನು ಬೇರೆ ಏನಾದ್ರು ತಿಂತಿದಾರಾ? ಅವರು ಅದನ್ನೇ ತಿಂತಿರೋದು. ನೀನು ಬಿಗ್ ಬಾಸ್ ಮನೆಗೆ ಬಂದಿರೋದು, ಅವರು ಬಿಗ್ ಬಾಸ್ ಮನೆಗೆ ಬಂದಿರೋದು. ಯಾರ ಬಗ್ಗೆ ಏನ್ ಮಾತಾಡಬೇಕು, ಯಾವ ಹೆಣ್ಣಿಗೆ ಏನ್ ಗೌರವ ಕೊಡ್ಬೇಕು ಅದನ್ನ ಕೊಡಬೇಕು. ಕರ್ನಾಟಕ ಇರೋದೇ ಹೆಣ್ಣು ಮಕ್ಕಳಿಗೆ ಗೌರವನ ಕಾಪಾಡ್ಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಗೌರವನ ಕೊಡ್ಲಿಕ್ಕೆ. ಈ ಒಂದು ಶೋ ಎಲ್ಲ ಭಾಷೆಗಳಲ್ಲೂ ಬರ್ತಿದೆ, ಆದ್ರೆ ಇಲ್ಲೊಂದು ಮರ್ಯಾದೆ ಇದೆ. ಎಲ್ಲ ಭಾಷೆಗಳಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರ್ಕೊಂಡು ಯಾವ ರೀತಿ ಆಟ ಆಡ್ತಾರೆ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಕರ್ನಾಟಕದಲ್ಲಿ 12 ಸೀಸನ್ಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ. ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಕೊಂಡೇ ಬಂದಿದ್ದೀವಿ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅವರ ಬಳೆಗೆ ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡುವಂತ ಗೌರವ ಅದು. ಆ ಗೌರವನ ಈ ಒಂದು ಧ್ರುವಂತ ಎಲ್ಲ ಒಂದು ಕಡೆ ಹಾಳು ಮಾಡ್ದ. ಅದಕ್ಕೆ ಎಲ್ಲರ ಹತ್ರ ಗ್ರಹಚಾರಗಳನ್ನ ಬಿಡಿಸ್ಕೊಳ್ಳೋ ಕೆಲಸವನ್ನ ಮಾಡ್ದ. ಇಲ್ಲಿ ನಾನು ಹೆಣ್ಣು ಮಕ್ಕಳ ಪರ ನಿಲ್ಲುವಂಥದ್ದು, ಬಡ ಹೆಣ್ಣು ಮಕ್ಕಳ ಪರ ನಿಲ್ತೀನಿ, ಕರ್ನಾಟಕದ ಪರ ನಿಲ್ತೀನಿ ಅನ್ನುವಂತಹ ಅಶ್ವಿನಿ ಒಂದು ತಿಟುಕ್ ಪಿಟಿಕ್ ಅನ್ನೋದಿಲ್ಲ. ಒಂದು ಹೆಣ್ಣಿಗೆ ಅವಮಾನ ಆಯ್ತು ಅಂದಾಗ್ಲೂ ಕೂಡ ಒಂದು ತಿಟಿಕ್ ಪಿಟಿಕ್ ಅಂದೇ ಇರೋದು ಎಷ್ಟರ ಮಟ್ಟಿಗೆ ಸರಿ. ಈ ವ್ಯಕ್ತಿನ ಯಾವುದಲ್ಲಿ ನಾವು ಹೊಂದ್ಕೊಂಡು ಹೋಗ್ತಾರೆ ಅಥವಾ ಯಾವುದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೇವಲ ಕೆಟ್ಟದಕ್ಕೆ ಅಷ್ಟೇ ಸಪೋರ್ಟ್ ಮಾಡೋದು. ಅವ್ರಿಗೆ ಯಾರು ಇಷ್ಟ ಇಲ್ಲೋ ಅವ್ರ ಅಪೋಸಿಟ್ ಯಾರು ಮಾತಾಡ್ತಿದಾರೋ ಅದಕ್ಕೆ ಮಾತ್ರ ಸಪೋರ್ಟ್ ಮಾಡೋದು ಅಂತ ಹೇಳಿ ನನಗನ್ನಿಸ್ತು. ಅಶ್ವಿನಿ ಅವರ ಈ ನಡೆ ಇವ್ರು ಯಾವ ರೀತಿ ಹೋರಾಟಗಾರ್ತಿ ಅನ್ನೋದಕ್ಕೆ ಅರ್ಥನೇ ಕೊಡ್ತಾ ಇಲ್ಲ. ಸೊ ಏನೇ ಆಗ್ಲಿ, ಕಾವ್ಯ ಅವರು, ರಾಶಿಕಾ ಅವರು, ಸ್ಪಂದನ ಅವರು ಎಲ್ಲರೂ ಕೂಡ ಧ್ರುವಂತ್ಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ರು. ಆ ವ್ಯಕ್ತಿ ಮತ್ತೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಧನುಷು ಹಾಗೆ ನಮ್ಮ ಅಭಿ ಮತ್ತೆ ಗಿಲ್ಲಿ ಅವರೆಲ್ಲರೂ ಕೂಡ ಧನುಷ್ಗೆ ಮುಟ್ಟಿ ನೋಡ್ಕೊಳ್ಬೇಕು ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಸೊ ಅಭಿ ಹೇಳ್ತಾನೆ, ಅಣ್ಣ ನೀನು ದೊಡ್ಡ ರಿತಿಕ್ ರೋಷನ್ ಅನ್ಕೊಂಡಿದ್ಯಾ, ನಿನ್ ಹಿಂದೆ ಹಿಂದೆ ಹೆಣ್ಣು ಮಕ್ಕಳು ಬರಕ್ಕೆ ಅಂತ ಹೇಳಿ. ಸೊ ನಮ್ಮ ಗಿಲ್ಲಿ ಹೇಳ್ತಾನೆ, ಓ ಇವಣ್ಣ ಹಿಂದಿ ಹೀರೋ, ಅದಕ್ಕೆ ನಮ್ಮ ಬಿಗ್ ಬಾಸ್ ಅಲ್ಲಿರೋ ಹುಡುಗಿರೆಲ್ಲ ಇವ್ರ ಹಿಂದೆ ಹೋಗ್ತಾರಂತ, ಇವ್ನ ಮಕ ನೋಡು ಅಂತ ಹೇಳಿ ಅವನು ಕಾಮಿಡಿ ಮುಖಾಂತರ ಮಾಡ್ತಾನೆ. ಸಿಕ್ಕಾಪಟ್ಟೆ ಹುರ್ಕೊಂಡು ಅಲ್ಲಿಂದ ಧ್ರುವಂತು ಎದ್ದು ಹೊರಡೋಯ್ತಾನೆ. ಸೊ ನಾಳೆಯಿಂದ ಮನೆಯಲ್ಲಿ ಹೇಗೆ ಕಾಲ ಕಳೀತಾನೆ ಅಂತ ಹೇಳಿ ಕಾದು ನೋಡೋಣ. ಏನೇ ಆಗ್ಲಿ, ಕೇವಲ ಮೆಣಸಿನಕಾಯಿನ ಒಂದು ಟಾಸ್ಕ್ ತೋರಿಸ್ಬಿಟ್ಟು ಇವತ್ತು 2 ಗಂಟೆಗಳ ಕಾಲ ಎಪಿಸೋಡ್ ಅನ್ನ ಮುಗಿಸಿದ್ದು ಎಲ್ಲೋ ಒಂದು ಕಡೆ ಬೇಸರ ಹೊಡಿತು. ಸೊ ಈ ಎಪಿಸೋಡ್ ಬಗ್ಗೆ, ಧ್ರುವಂತ್ ಅವರ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.